ಇದಕ್ಕೆ ಉತ್ತರ. ತಾಳಿ ಒಂದೇ ನಿಮಿಷ. ಅವನು ಮುಂದತ್ತ ನನ್ನ ತಾಕತ್ ಬೇಕಾ? ಇಲ್ಲ ನೋಡಿ, ಯು ವಾಂಟ್ ಮೈ ತಾಕತ್? ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ಒಂದ್ ನಿಮಿಷ ಇರಪ್ಪ, ಒಂದ್ ಸೆಕೆಂಡ್. ನಾನ್ ತೆಗಿಬೇಕು ಅನ್ನೋದು ತಂದಿದೆ, ಈಗ ಬೇಡ, ಈಗ ತೆಗಿಯೋದು ಬೇಡ ಅಂತ ಅಶೋಕ್ ಹೇಳೋರೆ. ತೆಗೆದು ಬಿಡಿ. ಆಯ್ತಪ್ಪ, ಮತ್ತೆ ಈಗಲ್ಲಪ್ಪ, ಮತ್ತೆ ಈಗ ಕೂತ್ಕೊಳ್ಳಿ ನೀವು. ಇದೆ ಆಯ್ತು, ಈಗ ಬೇಡ, ಬಿಬಿಎಂಪಿ ಮುಗಿಲಿ. ಬಿಬಿಎಂಪಿ ಉತ್ತರ ಮುಗಿದ ನಂತರ ಅದಕ್ಕೆ ಸಮಯಾವಕಾಶ ಕೊಡುವ, ಮಧ್ಯಾಹ್ನ ನಂತರ ಕೂತ್ಕೊಳ್ಳಿ. ಈಗ ನೀವು ಅವ್ರು ಹೇಳ್ತಾ ಇರೋದಕ್ಕೆ ಇವಾಗ ಬಫರ್ ಝೋನ್ ಮಾತಾಡಿದ್ದಾರೆ, ಮತ್ತೆ ಗೋದ್ರೇಜ್ ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದ್ಯಾವ್ದೋ ಒಂದೇ ಕ್ರೇನ್ ವಿಚಾರ ಮಾತಾಡಿದಾರಲ್ಲ, ಅದಕ್ಕೆ ಬರ್ತಾ ಇದ್ದೀನಿ ಸಭಾಧ್ಯಕ್ಷರೇ. ನಾನು ಸಬ್ಜೆಕ್ಟ್ ಬಿಟ್ಟು ಹೋಗಲ್ಲ, ಸಬ್ಜೆಕ್ಟ್ ಬಿಟ್ಟು ಹೋಗೋದೇ ಇಲ್ಲ. ಹಾಗೆಲ್ಲ ನೋಡಿ, ನೀವು ಅರ್ಥ ಮಾಡುದಿಲ್ಲ. ಈಗ ಇದು ಸಬ್ಜೆಕ್ಟ್ ಮಾತಾಡಲಿಕ್ಕೆ ನೀವು ಯಾಕೆ ಮೊನ್ನೆ ಇಡೀ ಚರ್ಚೆ. ಒಂದ್ ಸೆಕೆಂಡ್, ಎಲ್ಲ ಉತ್ತರ ಕೊಟ್ಟಿದ್ದೀನಿ. ಒಂದ್ ಸೆಕೆಂಡ್ ನಾನು ಹೇಳಿ. ನಾನು ಮುನಿರತ್ನವರ ಒಂದ್ ಸೆಕೆಂಡ್ ಇಲ್ಲಿ ಹೇಳಿ ಕೇಳಿ. ನೀವು ಒಂದು ಸೆಕೆಂಡ್ ಇಲ್ಲಿ ಕೇಳಿ, ನಾನು ಹೇಳಿ ಕೇಳಿ. ಒಂದ್ ಸೆಕೆಂಡ್ ಕೇಳಿ, ಒಂದ್ ಸೆಕೆಂಡ್ ಆಯ್ತಮ್ಮ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ. ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ, ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ, ಬಹಳ ಸಂತೋಷ. ಆಯ್ತು, ಪ್ರತಿಭಟನೆ ಮಾತಾಡ್ತಾರೆ. ಬೆಂಗಳೂರಿಗೆ ಒಳ್ಳೆ ಕೊಟ್ಟಿದ್ದಾರೆ, ಒಳ್ಳೇದು ಹೇಳ್ತಾರೆ. ಅಣ್ಣ ಒಂದ್ ನಿಮಿಷ, ಅದು ಸಂತೋಷ. ಮಾತಾಡ್ಬೇಡಿ, ಅವ್ರೆ ಹೇಳ್ದು ಕೇಳಿ. ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಇದನ್ನ ಕಮ್ಮಿ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ? ಆಯ್ತು, ಮತ್ತೆ ಹೇಳ್ತಾರೆ. ಒಂದ್ ನಿಮಿಷ ಆಯ್ತಲ್ಲ, ಅದು ಹೇಳಿ. ಆಯ್ತು, ಮತ್ತೆ ಎಷ್ಟು ಹೇಳ್ತೀರಿ? ಉಪಮುಖ್ಯಮಂತ್ರಿಗಳೇ ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಉಪಮುಖ್ಯಮಂತ್ರಿಗಳೇ ಮತ್ತೆ ರಿಪ್ಲೈ ಮಾಡಿ ಕೇಳಿ, ಕ್ವಶನ್ ಇರ್ಲಿಕ್ಕೆ ಆಗುದಿಲ್ಲ. 10 ಸತಿ ಅಶೋಕ್ ಆಯ್ತು, ಒಂದ್ ಸೆಕೆಂಡ್, ಒಂದ್ ನಿಮಿಷ. ಆಯ್ತು ಮುನಿರತ್ನವರೇ, ಒಂದ್ ಸೆಕೆಂಡ್. ಆಯ್ತು, ಒಂದು ಪ್ರಕಟಣೆ ಮಾಡಿ. ಒಂದ್ ಸೆಕೆಂಡ್, ಒಂದು ಪ್ರಕಟಣೆಯಲ್ಲಿ ಕೇಳಿ, ಒಂದು ಪ್ರಕಟಣೆ ಕೇಳಿ ಇಲ್ಲಿ. ಒಂದ್ ಸೆಕೆಂಡ್ ಮುನಿರತ್ನವರೇ, ಮೈಕ್ ನತ್ ವಿಲ್ ಗೋ ರೆಕಾರ್ಡ್. ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಕಂಡ ಮಾನ್ಯ ಸದಸ್ಯರು ಅವರ ಮುಂದೆ ಸೂಚಿಸುವ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿಯನ್ನು ಕೋರಿರುತ್ತಾರೆ. ಮಹೇಶ್ ತೆಂಗಿನಕಾಯಿ ದಿನಾಂಕ 16/3/2026 ಮತ್ತು 23/3/2026 ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ ದಿನಾಂಕ 18/3/2026 CK ರಾಮಮೂರ್ತಿ ದಿನಾಂಕ 23/3/2026 ಜಗದೀಶ್ ಗೊಡಗಂಟಿ ದಿನಾಂಕ 23/3/2026 26/3/2026 SR ವಿಶ್ವನಾಥ್ ದಿನಾಂಕ 24/3/2026 26/3/2026 ನಾಯನ ಮೋಟಮ್ಮ ದಿನಾಂಕ 25/3/2026 ಮತ್ತು 26/3/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಈಗ ಪ್ರಶ್ನೋತ್ತರ ದಿನೇಶ್ ಗುಂಡೂರಾವ್ ಅವರು. ಒಂದ್ ಸೆಕೆಂಡ್. ಈಗ ಕೆಲವು ಮಂತ್ರಿಗಳಿಗೆ ಬಹುಶಃ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿದ್ದ ಕಾರಣ ಈಗ ಆಯ್ತು ನೋಡಿ, ಮತ್ತೆ ಮಾತಾಡಿ. ಚರ್ಚೆ ಮುಗಿದಿದೆ, ಈಗ ಚರ್ಚೆಯಲ್ಲಿ ಆಗುದಿಲ್ಲ. ಮೊನ್ನೆ ಬರ್ಬೇಕಿತ್ತು, ಯಾಕೆ ಬರಲಿಲ್ಲ? ಮೊನ್ನೆ ಎಲ್ಲರೂ ಮಾತಾಡೋಕೆ ನೀವು ಎಲ್ಲಿದ್ದೀರಿ? ಇವತ್ತಲ್ಲ ನೀವು ಮಾತಾಡ್ಲಿಕ್ಕೆ, ನಿನ್ನೆ ಮತ್ತೆ ಮೊನ್ನೆ ನಿಮ್ಗೆ ಮಾತಾಡ್ಲಿಕ್ಕಿತ್ತು. ಆವಾಗ ನೀವು ಯಾಕೆ ಬರ್ಲಿಲ್ಲ? ನೀವು ಆವಾಗ ಬರ್ಲಿಕ್ಕೆ ಅಧಿವೇಶನಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಈಗ ಬಂದೇನ್ ಮಾಡ್ತೀರಿ ನೀವು? ಇವತ್ತು ರಿಪ್ಲೈ ಮಾತ್ರ, ಇವತ್ತು ಚರ್ಚೆ ಮಾಡೋದು ಅವಕಾಶ ಇಲ್ಲ. ಬಿಬಿಎಂಪಿ ಚರ್ಚೆ ಮುಗಿದಿದೆ, ನೀವು ಮೊನ್ನೆ ಬರ್ಬೇಕಿತ್ತು. ಮೊನ್ನೆ ಬೇರೆಯವರು ಚರ್ಚೆ ಮಾಡುವ, ನೀವು ಯಾಕೆ ಬರುದು ಅಸೆಂಬ್ಲಿಗೆ? ನಿಮ್ಗೆ ಬೇಕಾದಾಗ ಬರುದು, ಬೇಕಾದಾಗ ಹೋಗುದು, ಬೇಕಾದಾಗ ನೀವು ಚರ್ಚೆ ಮಾಡಬೇಕು. ಆಗ್ತದ? ಈಗ ಒಂದು ಅವಕಾಶ ಕೊಡಿ ಸರ್, ಮಾಡಲಿಕ್ಕೆ. ಅಧ್ಯಕ್ಷರ ನಮ್ಮ ಹಕ್ಕುಚ್ಯುತಿ ಬಗ್ಗೆ ಉತ್ತರ ಕೊಡಿಸಬೇಕಲ್ಲ. ಒಂದೊಂದು ಕಳಿಸಿ. ಹೌದು, ಮಾಡಿ ಅಲ್ಲಿ ಮಾಡಿ. ಏನಿದು?
ಅಧ್ಯಕ್ಷರೇ ಸಿದ್ದು ಸೌದೆ ಹೌದು ಮಧು ಬಂಗಾರ ಅಧ್ಯಕ್ಷರೇ ಹಕ್ಕುಚ್ಯುತಿ ತಗೊಳ್ಳಿ ಅಧ್ಯಕ್ಷರೇ ದೇವರಾಜ್ ಮುನಿರಾಜ್ ದೇವರಾಜ್ ಮುನಿರಾಜ್ ಸಿದ್ದು ಸೌದೆ ಅವರೇ ಸಿದ್ದು ಸೌದೆ ಒಂದು ದಿನೇಶ್ ಗುಂಡ ಹೋಗ್ಲಿಕ್ಕಿದೆ ಸಿದ್ದ ದೇವರಾಜ್ ಮುನಿರಾಜ್ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳಿದ್ದಾರೆ ಹಕ್ಕುಚ್ಯುತಿ ಉತ್ತರ ಕ್ವಶನ್ ದೇವರಾಜ್ ಮುನಿರಾಜ್ ಎಸ್ ಸರ್ ಸರ್ ಪ್ರಶ್ನೆ ಸಂಖ್ಯೆ 3454 ಗೌರವಾನ್ವಿತ ಆರೋಗ್ಯ ಸಚಿವರಿಗೆ ಕೇಳಿದೆ. ಮಾನ್ಯ ಸಭಾಧ್ಯಕ್ಷರೇ, ಸಸ್ಪೆಂಡ್ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಿ ಮಾನ್ಯ ದೇವರಾಜ್ ಮುನಿರಾಜ್ ನೀವು ಕೂತ್ಕೊಳ್ಳ ನೀವ್ಯಾಕೆ ಮಾತಾಡ್ತಾರೆ ಆಯ್ತು ಕೂತ್ಕೊಳ್ಳಿ ಸಸ್ಪೆಂಡ್ ಮಾಡಿ ಅವ್ರಿಗೆ ಬದಲು ನೀವು ಕೂತ್ಕೊಳ್ಳಿ ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಪ್ಪ ಕೂತ್ಕೊಳ್ಳಿ ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಿ ಈ ವರ್ತನೆ ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ ಇದನ್ನ. ಅಶೋಕ್ ಅವರು ಕೂತ್ಕೊಳ್ಳಿಸಿ ಅಲ್ಲಲ್ಲ ಈ ಕ್ವಶನ್ ಆಗಿದೆ. ಧೀರಜ್ ಮುನಿರಾಜ್ ಸರ್ ಧೀರಜ್ ಮುನಿರಾಜ್ ಈ ಧೀರಜ್ ಮುನಿರಾಜ್ ಸಭಾಧ್ಯಕ್ಷರೇ ಸರ್ ಏನು ಕೇಳಿಸ್ತಾ ಇಲ್ಲ, ನಾನು ಏನ್ ಮಾತಾಡ್ಲಿ ಸರ್? ನೀವು ಮಾತಾಡಿ ಕೇಳ್ಬೇಕಲ್ಲ ಸರ್, ಕುತ್ಕೊಳ್ಳೋಕೆ ಪ್ಲೀಸ್ ಸರ್. ಅಲ್ಲ ಸರ್ ಸದನ ಕೊಡ್ರಿ ಧೀರಜ್ ಮುನಿರಾಜ್ ಅಧ್ಯಕ್ಷ ನಿಮ್ಮ ಪೀಠದಿಂದ ಆದೇಶ ಬರಲಿ, ಸೂಕ್ತ ಕ್ರಮ ಆಗಬೇಕು. ಅಧ್ಯಕ್ಷ ನಾನು ನಿಮ್ಗೆ ಮತ್ತೆ ಸುಮ್ಮನೆ ಕೂತ್ಕೊಳ್ಳಿ ಅವ್ರು ನೀವು ಇದರಲ್ಲಿ ಕೂತ್ಕೊಳ್ಳಿ ಈಗ ಆಯ್ತು ಕೂತ್ಕೊಳ್ಳಿ ಈಗ ನೀವು ಅಧ್ಯಕ್ಷ ಈ ವರ್ತನೆಯಿಂದ ಆದೇಶ ಹೊರಬರಬೇಕು. ಕ್ವಶನ್ ಅವರ ಧೀರಜ್ ಮುನಿರಾಜ್ ಆರೋಗ್ಯ ಅಧ್ಯಕ್ಷ ನಿಮ್ಮ ಪೀಠದಿಂದ ಸ್ಪಷ್ಟವಾದ ಆದೇಶ ಹೊರಬರಲೇಬೇಕು. ಅಧ್ಯಕ್ಷ ಕೂರ್ಸಿ ಸರ್ ಸನ್ಮಾನ್ಯ ಅಧ್ಯಕ್ಷ ಈ ರೀತಿಯ ದುರ್ನಡತೆ ನಡೆದಾಗ ನಿಮ್ಮ ಪೀಠದಿಂದ ಆದೇಶ ಒಂದ್ ಬರಬೇಕು. ಸೆಕೆಂಡ್ ಮುನಿರಾಜ್ ಅವರೇ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಇವ್ರೆ ಅಧ್ಯಕ್ಷ ಈ ವರ್ತನೆ ಒಂದ್ ಸೆಕೆಂಡ್ ನಿಮಗೂ ನಿಮ್ಮ ಪೀಠಕ್ಕೂ ಮುನಿರಾಜ್ ಅವರೇ ನೋಡಿ ಬಿಬಿಎಂಪಿಗೆ ಚರ್ಚೆ ಮುಗಿದಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವೀಗ ಅಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಇದಕ್ಕೆ ಸ್ಪಷ್ಟ ಇಲ್ಲ ಆದೇಶ ನಾನು ಮಾಡಲೇಬೇಕು. ನಿಮ್ಗೇನಾಗಿದೆ ಆಗಿದೆಪ್ಪ ನಿಮ್ಗೇನಾಗಿದೆ ಇದು ಏನು ಅಧ್ಯಕ್ಷರೇ? ಆಯ್ತು ಸರ್ ಕುತ್ಕೊಳ್ಳಿ ಸರ್, DCM ಸರ್ ಇವರ ಬಾಲಿಗೆ ಬಂದಿದೆ ಸರ್ ಡಿಕೆ ಸರ್ ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ ನಿಮ್ಮ ಪೀಠದಿಂದ ರೂಲಿಂಗ್ ಬರಲೇಬೇಕು. ಅಧ್ಯಕ್ಷ ಈ ದುರ್ವರ್ತನೆಗೆ ನಿಮ್ಮ ಪೀಠದಿಂದ ಆದೇಶ ಬರಬೇಕು. ಸಭ್ಯತೆ ಆಯ್ತು ನಡ್ಕೊಳ್ಳೋ ರೀತಿಗಳು ಏನ್ ಬೀದಿ ರಕ್ತ ಮಾಡ್ತಾ ಇದ್ದಾರಾ, ರೌಡಿಸಂ ಮಾಡ್ತಾ ಇದ್ದಾರಾ, ದಲಿತರ ಬಗ್ಗೆ ಮಾತಾಡಿದ್ದಾರೆ. ನಿಜ ಅಲ್ವಾ? ಆಯ್ತು ಇಲ್ಲೇ ಮಾಡ್ತೀನಿ ನೀವು ನಿಂತ್ಕೊಂಡು ಏನ್ ಇವ್ರು ಒಬ್ರಿಗೆ ಮಾತಾಡೋದಲ್ಲ? ಒಂದ್ ಸೆಕೆಂಡ್ ಯಾರು ಬಿಟ್ಟಿದ್ದಾರೆ ಉತ್ತರ ಸಿಕ್ಕಿಲ್ಲ. ಇಲ್ಲ. ಒಂದ್ ಸೆಕೆಂಡ್ ಅಧ್ಯಕ್ಷ ಒಂದ್ ಸೆಕೆಂಡ್ ಸರಿನಾ ಇದು? ನಿಮ್ಮ ಪೀಠದಿಂದ ಈ ಒಂದು ದುರ್ವರ್ತನೆಗೆ ರೂಲಿಂಗ್ ಬರಲೇಬೇಕು. ಎಲ್ಲಿ ಸನ್ಮಾನ್ಯ ಅಧ್ಯಕ್ಷ, ತಮ್ಮ ಪೀಠಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯ ದುರ್ವರ್ತನೆಗೆ ನಿಮ್ಮಿಂದ ರೂಲಿಂಗ್ ಬರಲೇಬೇಕು. ವಿಷಯಗಳನ್ನ ಕ್ಲಾರಿಫೈ ಮಾಡಿ ಮುಗಿಸಿ ಅಷ್ಟೇ. ನೀವೇ ಕರೆದು ಕ್ಲಾರಿಫೈ ಮಾಡಿ ಮುಗಿಸಿ. ರೈಸ್ ಮಾಡಿದಾರೆ ಅದನ್ನ ಕೇಳಿ ಮುಗಿಸಿ. ನೀವು ನಿಮ್ ಚೇಂಬರ್ಗೆ ಅಧಿಕಾರಿಗಳನ್ನ ಕರೆದು ಮುಗಿಸ್ಕೊಡಿ, ಮುಂದಿನ ವಿಷಯಕ್ಕೆ ಹೋಗಿ.
ಅಧ್ಯಕ್ಷ, ನೀವು ಚರ್ಚೆ ಮುಗಿದ ನಂತರ ನಡೆದಿರ್ತಕ್ಕಂಥ ಈ ದುರ್ವರ್ತನೆಗೆ ನೀವು ಒಂದು ಸೆಕೆಂಡ್ ಮುಖ್ಯವಾದಂತ ಕ್ರಮ ಕೈಗೊಳ್ಳಬೇಕು. ರಾಜಗೌಡ್ರೆ ಆಡಳಿತ ಪಕ್ಷದ ಶಾಸಕರ ಆಯ್ತಪ್ಪ. ಅರ್ಥ ಇದು ಸನ್ಮಾನ್ಯ ಅಧ್ಯಕ್ಷ, ನಿಮ್ಮ ರೂಲಿಂಗ್ ಪಾರ್ಟಿ ಶಾಸಕರ ನೀವು ಧರಣಿಗೆ ಬಂದ್ರೆ ಒಬ್ಬ ಶಾಸಕನ ಅಧಿಕಾರ ಇದೆ. ತಾವು ಸಾಲ್ವ್ ಮಾಡಿ ಸರ್. ಮುಗಿಸಿ ಸರ್. ನಿಮ್ ಕರೆದು ಒಂದ್ ಸೆಕೆಂಡ್ ಸಾಲ್ವ್ ಮಾಡ್ತೀನಿ ಅಂತ ತಾವು ಹೇಳಿ ಅಧ್ಯಕ್ಷ. ಒಂದ್ ಸೆಕೆಂಡ್ ಅಶೋಕ್ ಸರ್ ಏನಕ್ಕೆ ಹೋಗ್ತೇನೆ ಮಾನ್ಯ ಸ್ಪೀಕರ್ ಒಂದ್ ಸೆಕೆಂಡ್ ಆಯ್ತು, ಕೆಳಗಡೆ ಮುಂದಕ್ಕೆ ಹೋಗಿ ಸರ್. ನೀವು ಮಾತಾಡ್ತಾ ಇರ್ತೀರಿ. ಮುಂದಕ್ಕೆ ಹೋಗಿ ಆಯ್ತಲ್ಲ ಇದು. ನಾನು ಬೆಂಗಳೂರು MLA. ಆಯ್ತು, ಇಲ್ಲ ಅಲ್ಲಿ ಮಾತಾಡಿದ್ವಿ. ಎಲ್ಲ ಮಾತಾಡೋಕ್ಕಾಗಲ್ಲ ಸೋಮಣ್ಣ. ಆಯ್ತಪ್ಪ, ಆಯ್ತು. ಯಾವ ರೀತಿ ಮಾತಾಡ್ತೀರ ನೀವು? ಮಾತಾಡ್ತೀರಿ. ಆಯ್ತು, ಒಂದ್ ಸೆಕೆಂಡ್ ಅಪ್ಪ. ಒಂದ್ ಸೆಕೆಂಡ್ ಚೇಂಬರ್ ಮಾತಾಡಿ ಮುಗಿಸ್ಲಿ. ನೀವಿಲ್ಲ ಹೇಳ್ಬಿಟ್ಟ ಇಲ್ಲಿ ಮಾತಾಡ್ಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿ ಅಲ್ಲಿ ಹೇಳ್ದು ಕೇಳಿ ನನಗೆ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷ ಒಂದ್ ಸೆಕೆಂಡ್ ಸರ್. ಈಗ ಅವರು ಪರ್ಟಿಕ್ಯುಲರ್ 2-3 ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದರೆ ದಯಮಾಡಿ ಅಧಿಕಾರಿಗಳನ್ನು ಕರೆದು ನೀವು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಗಿಸಿ ಮುಂದಿನ ವಿಷಯಕ್ಕೆ ಹೋಗಿ ಅಷ್ಟೇ. ಅದ್ಬಿಟ್ಟು ಉಳಿದ ಚರ್ಚೆಯಲ್ಲಿ ಯಾಕೆ ಮಾಡ್ತೀರಿ ನೀವು? ಆಯ್ತು, ಈಗ ಅದೇ ಚರ್ಚೆ ಮುಗಿದಿಲ್ಲ. ಮಾಡಿರೋದು ಅದೇ 2-3 ವಿಷಯ ಇದೆ, ಅದನ್ನ ತಗೊಂಡು ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲೂ ಚರ್ಚೆ ಮಾಡ್ತಾ ಕೂತ್ಕೊಡ್ತೀನಿ ಅಂದ್ರೆ ಒಂದ್ ಸೆಕೆಂಡ್ ಮಾಡ್ಕೊಳ್ಳಿ. ಒಬ್ಬ ಶಾಸಕನ ಹಕ್ಕಲ್ವಾ? ಒಂದ್ ಸೆಕೆಂಡ್ ಅವ್ರ ನಿಮಗೆ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಸರಿಯಾಗಿ ಉತ್ತರ ಕೊಟ್ಕೊಳ್ಳಿ. ಆಯ್ತಪ್ಪ, ಒಂದ್ ಸೆಕೆಂಡ್. ಆಯ್ತಲ್ಲ, ಯಾಕೆ ನಾಟಕ ಮಾಡ್ತೀರಿ? ಏನ್ ನಾಟಕ? ಸುಮ್ಮನೆ ಕೂತ್ಕೊಳ್ಳ, ನನ್ಗೆ ಗೊತ್ತಿದೆ ಅಂತ ಹೇಳಿ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ನೋಡಿ ಸರ್, ಶಾಸಕರು ಮಾನ್ಯ ಅಧ್ಯಕ್ಷರೇ, ನಿಮ್ಮ ಪೀಠದಿಂದ ಈ ದುರ್ವರ್ತನೆಗೆ ರೂಲಿಂಗ್ ಮಾಡಲಿಕ್ಕಾಗಲ್ಲ. 2-3 ದಿನ ಗೊತ್ತಿದಪ್ಪ. ಒಂದ್ ಸೆಕೆಂಡ್ 2-3 ದಿನ ಆಯ್ತು. ನೀವೆಲ್ಲ ನೋಡಿ, ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್ ಒಂದ್ ಸಮ್ಮಾನ ಕೂತ್ಕೊಳ್ಳಪ್ಪ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ರಂಗನಾಥ್ ಕೂತ್ಕೊಳ್ಳಿ. ಅಧ್ಯಕ್ಷ, ಒಂದ್ ತಮ್ಮ ಸೆಕೆಂಡ್. ಪೀಠದಿಂದ ರೂಲಿಂಗ್ ಬರಲಿ. ಈ ದುರ್ವರ್ತನೆಗೆ ತಮ್ಮ ಪೀಠದಿಂದ ತಮಗೆ ಏನ್ ಅಗೌರವ ತೋರಿಸಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅಗೌರವ ತೋರಿಸಿದ್ದಾರೆ, ಈ ಸದನಕ್ಕೆ ಅಗೌರವ ತೋರಿಸಿದ್ದಾರೆ. ಆಯ್ತು, ಅದಕ್ಕೆ ರೂಲಿಂಗ್ ಕೊಡಿ. ಕೂತ್ಕೊಳ್ಳಿ. ದಯಮಾಡಿ ನಿಮ್ಮಲ್ಲಿ ಬೇಡ್ಕೊತಿದ್ದೀವಿ. ರೂಲಿಂಗ್ ಬೇರೆ ಗೊತ್ತಿಲ್ಲ ನಿಮ್ಗೆ? ಅದೇ ಕೂತ್ಕೊಳ್ಳಿ. ಇನ್ನೇನ್ ಕೇಳ ಕೂತ್ಕೊಳ್ಳಿ. ಅವ್ರು ಹೇಳ್ದಂಗೆ ಆಯ್ತು, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ರೂಲಿಂಗ್ ಒಂದು ಗೊತ್ತುಂಟು, ಏನ್ ರೂಲಿಂಗ್ ಅಂತ ಗೊತ್ತಿಲ್ಲ. ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಕೂತ್ಕೊಳ್ಳಪ್ಪ. ಭರತ್ ನ್ಯಾಯ ಕೊಡಬೇಕು. ನಮ್ಗೆ ಗೊತ್ತಿದೆ. ಆಯ್ತು, ಒಟ್ಟು ನೀವು ಕೂತ್ಕೊಳ್ಳಿ. ಇದಕ್ಕೊಂದು ತೀರ್ಮಾನ ಆಗ್ಲೇಬೇಕು. ನನ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಪ್ಪ. ಓಕೆ, ಆಯ್ತು. ಮಾತಾಡಿ ಎಷ್ಟು ಬೇಕು ಮಾತಾಡಿ. ಮಾತಾಡಿ ನೀವು. ಯಾಕೆ ಮಾತಾಡಿ? ಅದು ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಅಲ್ಲಿ ಬಂದು ಬೊಬ್ಬೆ ಹಾಕುದು ನೀವೇ, ಇಲ್ಲಿ ರೂಲಿಂಗ್ ಕೊಡುದು ನೀವೇ. ಸುಮ್ಮನೆ ಕೂತ್ಕೊಳ್ಳಿ ಅವರಮ್ಮೆ. ಆಯ್ತು, ಮಾತಾಡಿಯಪ್ಪ. ಮಾತಾಡಿ, ಎಷ್ಟು ಬೇಕಾದ್ರೆ ಮಾತಾಡಿ. ಇನ್ನು ಎಷ್ಟು ಬೇಕಾದ್ರೆ ಮಾತಾಡಿ. ಅವಾಗ ಸಚಿವರು ಉತ್ತರ ಕೂಡ ಸಭಾತ್ಯಾಗ, ಇವಾಗ ಇವರಿಂದ ಸಭಾತ್ಯಾಗ ಮಾಡೋದು. ಸಮಾಧಾನ ಮಾಡ್ತಾ ಇದ್ದಾರೆ. ಇವರಿಗೆ ಹಿರಿಯರು. ಅಧ್ಯಕ್ಷರೇ, ಇರೋದ್ರಲ್ಲಿ ಸುರೇಶ್ ಕುಮಾರ್ ಅವರು ಸದಸ್ಯರು ಇವತ್ತು ಖಚಿತ ಆಯ್ತು, ಬಿಜೆಪಿ ಅವರು ಸರೆಂಡರ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಂತಾರೆ, ಅವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಇವತ್ತು ಬಿಜೆಪಿ ನಾಯಕರು. ಬೆನ್ನೆಲುಬು ಇಲ್ಲ ಈಗ. ಬಿಜೆಪಿ ಲೀಡರ್ಸ್ ಹ್ಯಾವ್ ನೋ ಸ್ಪೈನ್ ಟು ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಸಚ್ ಪೀಪಲ್. ಇಂಥವರಿಗೆ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ. ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ. ವಿರೋಧ ಪಕ್ಷದವರು ಬಹಳಷ್ಟು ಸಂತೋಷದಲ್ಲಿ ಇರ್ತಾ ಇದ್ದಾರೆ.
ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಪರ ವಿರೋಧ ಏನು ಮಾತಾಡಲ್ಲ. ಅಧ್ಯಕ್ಷರೇ, ಈ ಕಡೆಗೆ ಗಮನ ಕೊಡಿ, ಒಂದೇ ನಿಮಿಷ. ಕಂಪ್ಲೀಟ್ ಮಾಡ್ಬಿಡ್ತೇನೆ. ನಾವು ಬೆಂಗಳೂರು ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಫಸ್ಟ್ ಟೈಮ್ ನಮ್ಮ ಅಶ್ವಥ್ ನಾರಾಯಣ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ಬೆಂಗಳೂರು ಮೇಲೆ ಕೊಟ್ರಿ. ಫಸ್ಟ್ ಟೈಮ್ ಈ ತರ ಅವಕಾಶ ನಮ್ಗೆ ಸಿಕ್ಕಿದೆ. ತಾವು ಆ ಪೀಠದಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಹಬ್ಬ ಇರೋದ್ರಿಂದ ಏನೋ ಒಳ್ಳೆ ಮನಸ್ಸು ಮಾಡಿ ನಮ್ಗೆ ಕೊಟ್ಟಿದ್ದೀರಾ. ಒಳ್ಳೆ ಚರ್ಚೆ ಆಗಿದೆ. ಎಲ್ಲಾ ರೀತಿ ಇದಕ್ಕೂ ನಾವು ಮೆಟ್ರೋ ವಿಚಾರವಾಗಿ ಮಾತಾಡಿದಿರಿ, ಹಳ್ಳ ರಸ್ತೆಗಳ ಬಗ್ಗೆ ಮಾತಾಡಿದಿರಿ, ಪೆರಿಫಲ್ ರಿಂಗ್ ರೋಡು, ಎಲ್ಲ ವಿಚಾರಗಳನ್ನ ಮಾತಾಡಿದಿರಿ. ಅವರು ಏನೋ ಒಳ್ಳೆ ಮೂಡಲ್ಲಿದ್ರು. ಬೆಳಗ್ಗೆಯಿಂದ ಅವರು ಎಲ್ಲ ಪದಗಳು ಹೇಳಿ, ಸಂಸ್ಕೃತ ಏನೇನಿದೆಯೋ ಎಲ್ಲ ಪದಗಳು ಹೇಳಿ ಒಂದು ಒಳ್ಳೆ ಪೀಠಿಗೆ ಹಾಕೊಂಡ್ರು. ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ಪಾಸಿಟಿವ್ ಆಗಿ ಮಾಡ್ತೀನಿ ಅಂತ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ಅದು ಮುಗಿಬೇಕಾಯ್ತು. ಆದ್ರೆ ಮುನಿರತ್ನ ಅವ್ರದ್ದೇನೋ ಒಂದೆರಡು ಪ್ರಶ್ನೆ ಇತ್ತು, ಅದಕ್ಕೆ ಸರಿಯಾಗಿ ಅದಕ್ಕೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನು ಆ ಜಂಕ್ಷನ್ ಯಾವುದು ಗೊರಗುಂಟೆಪಾಳ್ಯ ಜಂಕ್ಷನ್, ಅದನ್ನ ಇಮಿಡಿಯೇಟ್ ಆಗಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಒಂದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಅವ್ರದ್ದು ಯಾವುದೋ ಸ್ಕೂಲ್ದು ಒಂದಿತ್ತು, ಮೆಟ್ರೋ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಮೊನ್ನೆ ಇವರು ಯಾರು ನಮ್ಮ ಮುಜರಾಯಿ ಇಲಾಖೆಯವರು ಆ ಸ್ಕೂಲ್ ಜಮೀನ, ಅದು ಸರ್ಕಾರಿ ದೇವಸ್ಥಾನ ಜಮೀನ ಯಾವುದೋ ಸ್ಕೂಲ್ಗೆ ಗ್ರಾಂಟ್ ಮಾಡ್ಬಿಟ್ಟವ್ರೆ, ಮಾಡ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು, ಅದು ಮೆಟ್ರೋಗೆ ಕೊಡಿ ಅಂತ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು. ಅದು ಬಿಟ್ರೆ ಬೇರೆ ಏನು ನಮಗೆ ಇಲ್ಲ. ಉತ್ತರ ಕೊಟ್ಟಿದ್ದಾರೆ. ಪಾಸಿಟಿವ್ ಆಗಿ ಎಲ್ಲ ಚರ್ಚೆ ಆಗಿದೆ. ಸುರೇಶ್ ಕುಮಾರ್ ಅವರು, ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ. ಒಂದೇ ನಿಮಿಷ ತಾಳಣ್ಣ, ಒಂದೇ ನಿಮಿಷ. ನೀನ್ ಹೇಳೋದಕ್ಕೆ ಉತ್ತರ ತಾಳಿ, ಒಂದೇ ನಿಮಿಷ. ಅವನು ಮುನಿರತ್ನ ನನ್ ತಾಕತ್ ಬೇಕಾ? ಇಲ್ಲ ನೋಡಿ, ಮೈ ತಾಕತ್, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ತಾಳಪ್ಪ ಗೌಡ, ಒಂದ್ ನಿಮಿಷ ಗೌಡ, ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಒಳ್ಳೆ ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು, ನಾನು ನಮ್ ಸುನೀಲ್ ಆಚೆ ಬಂದು ಹೇಳ್ದ, ಒಂದೇ ನಿಮಿಷ ತಾಳಪ್ಪ. ಸುನೀಲ್ ಬಂದು ಆಚೆ, ಎಲ್ಲಿದಾರಪ್ಪ, ಬರ್ತಾರೋ ಇಲ್ಲೋ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ, ಯಾರು ಹೋದ್ರು ಹೋಗು, ಇವತ್ತು ನಾನು ಉತ್ತರ ಕೊಡ್ಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಒಳ್ಳೆ ಉತ್ತರ ಬಯಸಿದ್ರಿ. ಆ ತರ ಬೆಂಗಳೂರಿಗೆ ಒಂದು ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ಯಾವುದೋ ಒಂದು ವಿಚಾರಕ್ಕೋಸ್ಕರ ಇದಾಗದ್ ಬೇಡ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ. ಅವ್ರದ್ದೇನ ಮನವಿ ಇದ್ರೆ ತಾವ್ ಯಾರನ್ನ ಕರೆಸಿ ಸಂಬಂಧಪಟ್ಟವ್ರನ್ನ ಅವ್ರಿಗೆ ಹೇಳಿ ಅಷ್ಟೇ. ಇಲ್ಲಿಗೆ ಮುಗಿಸಿ. ಏನೇನಾಗಿದೆಯೋ ಇಲ್ಲಿ ಯಾರ್ಯಾರು ಅಲ್ಲಿ ಬೆಂಗಳೂರು ಬಿಟ್ಟು ಏನೇನು ಮಾತಾಡಿದಾರೋ ಎಲ್ಲನೂ ಕಡತದಿಂದ ದಯವಿಟ್ಟು ಆ ಪೀಠದಿಂದ ಆದೇಶ ಮಾಡಿ ಅಲ್ಲಿ ಮುಗಿಯುತ್ತೆ. ನಾಳೆ ಯಾವುದನ್ನು ಕೂಡ ಪತ್ರಿಕೆಯಲ್ಲೂ ಕೂಡ ಬರಲ್ಲ, ಪತ್ರಿಕೆಯಲ್ಲೂ ಬರಲ್ಲ. ದಯವಿಟ್ಟು ಬೇಡ, ಇಷ್ಟನ್ನ ಮಾಡಿ. ದಯವಿಟ್ಟು ನೋಡಿ, ನಮ್ಗೆ ಯುಗಾದಿ, ನಿಮ್ಗೆ ರಂಜಾನು, ಎಲ್ಲ ಹಬ್ಬದಲ್ಲಿ ಒಳ್ಳೆ ಚಂದಾಗಿದೆ ಸದನ. ಅದಕ್ಕೆ ಕೊನೆ ಇನ್ನೇನಿರೋದು ಒಂದೇ 1 ಗಂಟೆ. 1 ಗಂಟೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಹಂಗಾಗದ್ ಬೇಡ. ಅದೇನೋ ಎಲ್ಲ ಜೀವನ ಪೂರ್ತಿ ಅದ್ಯಾರೋ ಇದ್ರಂತೆ, ಮಾಂಸ ತಿಂದಿರ ನೊಣ ನುಂಗ್ಬಿಟ್ಟು ಹಾಳಾಗೋದಂತೆ, ಹಂಗಾಗದ್ ಬೇಡ. ದಯವಿಟ್ಟು ಪ್ಲೀಸ್. ನಾನು ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ ಅಂತ ಹೇಳಿ. ನಾವು ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. ಇಲ್ಲ ಅಧ್ಯಕ್ಷರೇ, ಮಾತನಾಡೋದೆಲ್ಲ ಮಾತನಾಡ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಹೋಗ್ಬಿಟ್ಟು ಏನ್ ಕ್ಷಮೆ ಇಲ್ಲ, ಏನಿಲ್ಲ, ಕಡತದಿಂದ ತೆಗಿ ಅಂತ. ಏನಿದು? ಇದು ಪ್ರವೃತ್ತಿ ಇದು ನಿರಂತರವಾಗಿ ನಡೀತಾ ಇದೆ ಇತ್ತೀಚೆಗಂತೂ. ಬಾಯಿಗೆ ಬಂದಾಗ ಮಾತಾಡ್ತೀವಿ, ಅದಾದ್ಮೇಲೆ ಕಡತದಲ್ಲಿ ಹೋಗೋದ್ ಬೇಡ ಅಂತ. ಮರ್ಯಾದೆ ಅಂತೂ 4 ಕಾಸು ಉಳಿದಿಲ್ಲ ಎಲ್ಲೂ. ಇದಾಗಲೇ ಪ್ರೆಸ್ಸಿಗೆ ಹೋಗ್ತದೆ, ನಾಳೆ ಪ್ರೆಸ್ಸಿಗೂ ಬರುತ್ತೆ, ನಾಳೆ ಇದೇ ಚರ್ಚೆ ಆಗುತ್ತೆ. ಮರ್ಯಾದೆ ಹೋಗೋದು ಆಯ್ತು, ಎಲ್ಲ ಲಾಸ್ಟ್ ಟೈಮ್ ನಿಮ್ಗಾಯ್ತು ಶಿವಲಿಂಗೇಗೌಡ್ರೆ, ಇವಾಗಿಲ್ಲ ಆಗ್ತಾ ಇದೆ. ಏನ್ ಜವಾಬ್ದಾರಿನೇ ಇಲ್ಲ ಯಾರ ಮೇಲೂ. ಬರೇ ಸದನ ನಡೆಸೋದು ನಮ್ದು ಜವಾಬ್ದಾರಿ, ಅವ್ರದ್ದು ಏನೂ ಇಲ್ಲ. ಅವ್ರು ಬರೇ ಹೇಗ್ ಬೇಕಾಗಿ ಮಾತಾಡೋದು, ಕಡತದಿಂದ ತೆಗಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದು ಅಷ್ಟೇ. ಹೋಗ್ಬೇಕಾಗಿರೋ ಮರ್ಯಾದೆ ಎಲ್ಲ ಸದನದು ಆಯ್ತು, DCMದು ಆಯ್ತು, ಶಾಸಕರದು ಆಯ್ತು. ಆಯ್ತಾಯ್ತು. ಇತಿಹಾಸದಲ್ಲಿ ರೂಲಿಂಗ್ ಪಾರ್ಟಿ ಧರಣಿ ಮಾಡಿದ್ದ ಇತಿಹಾಸ ಇಲ್ಲ. ಇದೊಂದು ಮಾಡಿದೀರಾ? ಬೇಡ ಬೇಡ ಬೇಡ, ಒಳ್ಳೇದಲ್ಲ.
ಒಳ್ಳೇದಲ್ಲ ಒಳ್ಳೇದಲ್ಲ. ಮಾಡಿ ನೀವು ಇದು ಮಾಡಿದ್ರೆ ಆಯ್ತಪ್ಪ, ಕೂತ್ಕೊಳ್ಳಿ. ಓಕೆ. ಅಧ್ಯಕ್ಷರೇ ಒಂದು 10 ನಿಮಿಷ ಮುಂದೆ ಹಾಕಿ. ಆಯ್ತು, ಕೂತ್ಕೊಳ್ಳಿ. ಆಯ್ತಾ? ಸಂಗಮ ಮುಗಿಯಲಿಲ್ಲ. ಆಯ್ತು, ಈಗ ಒಂದಮ್ ಆಯ್ತು. ಬೇಡಪ್ಪ, ವೈ ಸಿಂಪ್ಲಿ ಐ ಟೆಲ್ ಯು. ಇಷ್ಟಲ್ಲಿ ಚೆನ್ನಾಗಿ ರಿಪ್ಲೈ ಕೊಟ್ಟು 1 ಸೆಕೆಂಡ್. ಈಗ ನೋಡಿ, 1 ಸೆಕೆಂಡ್. ಅಧ್ಯಕ್ಷರೇ, ಈಗ ಅಪ್ಪಾಜಿ ಒಂದ್ ನಿಮಿಷ, ಈ ಸದನದ ಗೌರವ ಕಾಪಾಡತಕ್ಕಂಥವ್ರು ಯಾರು? ಇದು ಪ್ರಶ್ನೆ. ಇವತ್ತು ತಾವು ಪೀಠದಲ್ಲಿದ್ದೀರಿ, ಒಂದ್ ಮಾತು ತಾವು ಕಾಪಾಡ್ತಕ್ಕಂಥದ್ದು ಯಾವಾಗ ಸೌಜನ್ಯತೆ ವರ್ತನೆ ಅಥವಾ ಎಲ್ಲೋ ಒಂದ್ ಸ್ವಲ್ಪ ಏರ್ಪೇರ್ ಆದಾಗ ನೀವು ಅದನ್ನ ಸರಿಪಡಿಸ್ತೀರಿ. ಇವತ್ತು ಇಲ್ಲಿ ಹೇಗಿದೆ ಅಂದ್ರೆ ಸರಿಪಡಿಸಲಾರ್ದ ಮಟ್ಟಕ್ಕೆ ಭಾಷೆಗಳ ಪ್ರಯೋಗ ಆಗಿದಾವೆ. ಇದು ಕೇವಲ ತಮ್ಮ ಪೀಠಕ್ಕೆ ಮಾತ್ರ ಅಲ್ಲ, ಇಡೀ ಸದನದ ಸದಸ್ಯರಿಗೆ ಅವಮಾನ ತಂದಂತ ಘಟನೆ. ಅದಕ್ಕೆ ನೀವು ದಯವಿಟ್ಟು ಇದ್ರ ಬಗ್ಗೆ ಹಗುರವಾಗಿ ತಗೋಬೇಡಿ. ಇಂಥ ಘಟನೆಗಳು ನಡೀಬಾರ್ದು ಈ ಸದನದಲ್ಲಿ. ಏನಾಗಿದೆ, ಇಂಥ ಘಟನೆಗಳು ನಡೆಯುವುದರಿಂದನೇ ಹಳ್ಳಿಗಾಡದಲ್ಲಿ ಪ್ರದೇಶದಲ್ಲಿ ಹೋದ್ರೂ ಕೂಡ ಪಂಚಾಯತಿ ಸದಸ್ಯರು ನಮಗೆ ಗೌರವ ಕೊಡಲಾರ್ದ ಪರಿಸ್ಥಿತಿ ಬಂದಿದೆ ಇವತ್ತು. ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಇದ್ರ ಮೇಲೆ ಏನಾದರೂ ಒಂದು ಕ್ರಮ ಕೈಗೊಳ್ಳಿ. ಅಲ್ಲಿವರೆಗೂ ಬರೇ ಇದನ್ನು ಕ್ಷಮೆ ಕೇಳಿದೀವಿ, ಮುಗೀತು, ಇಲ್ಲಿ ಕ್ಲೋಸ್ ಮಾಡಿದೀವಿ ಅನ್ನೋ ಪ್ರಶ್ನೆ ಇಲ್ಲ. ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸೌಜನ್ಯವಾಗಿ ಕೇಳಬೇಕು. ಸೌಜನ್ಯವಾಗಿ ಏನಿದ್ರು ಅದನ್ನ ಬಹಳ ಅಂದ್ರೆ ಯಾವುದೇ ಒಂದು ಟೀಕೆ ಬಂದಾಗ ಅದನ್ನ ಬಹಳ ನಗ್ನಗ್ತಾ ಸ್ವೀಕಾರ ಮಾಡಬೇಕು. ಲೈಟರ್ ವೇನ್ ಯಾಕೆ ತಗೋಬೇಕು? ಅದನ್ನ ಪರ್ಸನಲ್ ಲೆವೆಲ್ಗೆ ತಗೊಂಡೋಗಿ ಮಾತಾಡ್ತಕ್ಕಂಥದ್ದು ಯಾರು? ಬೇರೆಯವರೆಲ್ಲ ಅದನ್ನೇ ಅದನ್ನೇ ಹೇಳಿದ್ದಲ್ಲ, ಅರ್ಥ ಮಾಡ್ಕೊಳಕ್ ಕಲಿಬೇಕು. ಎಂದೆಂದಿಗೂ ನಮ್ಮ ಜೀವನ 1989 ಸಾಕಾಯ್ತು. ಇಂಥ ಘಟನೆಗಳನ್ನ ನೋಡಿಲ್ಲ. ಹೊಸದಾಗಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಇವು ಹೊಸ ಅನುಭವ ಬರ್ತಾ ಇದೆ ನಮಗೆ.